ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೊಟ್ಟೆಯಿಂದ ನಾನಿವತ್ತು ಪೆಪ್ಪರ್ ಫ್ರೈನ ಮಾಡ್ತಾಯಿದ್ದೀನಿ. ಯಾವತ್ತಾದರೂ ತಿಂದಿಲ್ಲದೆ ಇದ್ದರೆ ಈ ರೀತಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊಟ್ಟೆನ ನಾನು ಇಲ್ಲಿ 4 ಮೊಟ್ಟೆ ತೊಗೊಂಡು ನಾನು ಇದು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಯಿಸ್ಬಿಟ್ಟು. ಮೊಟ್ಟೆನ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಇಟ್ಬಿಟ್ಟು ಪ್ಯಾನ್ಗೆ ಎಣ್ಣೆನ ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ಮತ್ತು ನಾವು ಮೊಟ್ಟೆನ ತೊಗೊಂಡಿದ್ವಲ್ಲ ಬೇಯಿಸಿ, ಆ ಮೊಟ್ಟೆನ ಹಾಕಿ ಫ್ರೈ ಮಾಡೋಣ. ತುಂಬ ಈಸಿ, ತುಂಬ ಟೇಸ್ಟಿ ಕೂಡ, ಅಷ್ಟು ಬೇಗನೂ ಕೂಡ ಆಗುತ್ತೆ. ಇವಾಗ ನಾವಿಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ. ಮೇನ್ ಏನಪ್ಪ ಅಂತಂದರೆ ಮೊಟ್ಟೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು. ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಮೊಟ್ಟೆ ಹೊರಗಡೆ ಮೇಲೆಲ್ಲ ಚೆನ್ನಾಗಿ ಫ್ರೈ ಆದರೆ ತಿನ್ನೋಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಹಸಿ ಮೊಟ್ಟೆ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತೀರಾ. ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗುತ್ತೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಈ ರೀತಿ ಫ್ರೈ ಮಾಡಿ ನಾವು ಎತ್ತಿಟ್ಕೊಳ್ಳೋಣ. ಇವಾಗ ಮೊಟ್ಟೆ ನಾನು 2 ಭಾಗ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಜೀರಿಗೆ ತೊಗೊಂಡಿದ್ದೀನಿ, ಪೆಪ್ಪರ್ ಪೌಡರು. ಈಗ ಜೀರಿಗೆನ ಎಣ್ಣೆಗೆ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಈಗ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ತುಂಬ ಬೇಗ ಆಗಿ ತುಂಬ ಈಸಿಯಾಗುತ್ತೆ. ಫ್ರೈ ಆದಮೇಲೆ ಮೊಟ್ಟೆನ ಹಾಕಿ ಇವಾಗ ನಾವು ಎಲ್ಲ ಮೊಟ್ಟೆನ ಹಾಕ್ಬಿಟ್ಟು ಮೇಲೆ ಇವಾಗ ಪೆಪ್ಪರ್ ಪೌಡರ್ನ ಹಾಕೋಣ. ಪೆಪ್ಪರ್ ಪೌಡ್ರು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ನೋಡೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಟ್ರೈ ಮಾಡಿದೆ. ಸಖತ್ತಾಗಿ ಬಂದಿತ್ತು, ಸೂಪರಾಗಿ ಬಂದಿತ್ತು. ನಾನು ಇಲ್ಲ ಅಡುಗೆ ಮಾಡೋ ಮನೇಲಿ ನಾನು ಟ್ರೈ ಮಾಡಿದೆ. ಅವರು ಹೇಳಿದ್ರು ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು, ಇದೇ ಥರ ಮಾಡಿ ಅಂತ ಹೇಳಿದ್ರು. ಹೋಟೆಲ್ ಥರ ಇದೆ ಅಂತ ಹೇಳಿದ್ರು, ಅಷ್ಟು ಚೆನ್ನಾಗಿ ಬಂದಿತ್ತು ಇದು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಅವರು ತಿಂದ್ಬಿಟ್ಟು ಇಷ್ಟಪಟ್ಟು ಹೇಳಿದರು. ಅದಕ್ಕೆ ನಾನು ಮತ್ತೆ ಒಂದು ಸರಿ ನಾನು ಇದೇ ರೀತಿ ಮಾಡಿದೆ. ನೋಡೋಕ್ಕೂ ಕೂಡ ಕಲರ್ ತುಂಬ ಚೆನ್ನಾಗಿದೆ, ತುಂಬ ಕೂಡ ರುಚಿಯಾಗಿರುತ್ತೆ. ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕೋಣ, ಯಾಕಂದರೆ ಉಪ್ಪು ಕರಗಬೇಕಲ್ಲ, ಅದಕ್ಕೋಸ್ಕರ ಮಸಾಲ ಎಲ್ಲ ಜೊತೆಗೆ ಹಿಡಿಬೇಕಂತ ಹೇಳ್ಬಿಟ್ಟು ಪೆಪ್ಪರು ಮತ್ತು ಉಪ್ಪು ಎಲ್ಲ ಹಿಡ್ಕೊಳ್ಳೋಂಗೆ ಮೊಟ್ಟೆಗೆ ಸ್ವಲ್ಪನ ನೀರು ಹಾಕಿ ಒಂದು 2 ನಿಮಿಷ ಬೇಯಿಸಿದ್ರೆ ಆಯಿತು. ಇವಾಗ ಎಗ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಪೆಪ್ಪರ್ ಫ್ರೈ ರೆಡಿ ಆಯಿತು. ಇದೇ ರೀತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.